ಪಿಎಲ್ಡಿ ಬ್ಯಾಂಕ್ನ ಆಡಳಿತ ಮಂಡಳಿ ಉತ್ತಮವಾಗಿ ಬ್ಯಾಂಕ್ ನಿರ್ವಹಣೆ ಮಾಡುತ್ತಿದ್ದು, ಜಿಲ್ಲೆಯ ಸಹಕಾರದಿಂದ 2023-24ನೇ ಸಾಲಿನಲ್ಲಿ ಬ್ಯಾಂಕಿಗೆ ಜಿಲ್ಲೆಯಲ್ಲಿ ಹೆಚ್ಚಿನ ಅನುದಾನ ಶಿಡ್ಲಘಟ್ಟ ಬ್ಯಾಂಕಿಗೆ ನೀಡಿದ್ದು, ಅದನ್ನು ಸದುಪಯೋಗ ಪಡಿಸಿಕೊಂಡು ಬ್ಯಾಂಕಿನ ಅಭಿವೃದ್ಧಿ ಶ್ರಮಿಸಬೇಕೆಂದು ಶಾಸಕ BN ರವಿಕುಮಾರ್ ಅವರು ತಿಳಿಸಿದರು. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಶಿಡ್ಲಘಟ್ಟ ಶಾಖೆಯ ಕಟ್ಟಡಗಳ ನಿಧಿಯಿಂದ ಬ್ಯಾಂಕಿನ ನೂತನ 2 ಅಂಗಡಿ ಮಳಿಗೆಗಳಿಗೆ ಶಾಸಕ BN ರವಿಕುಮಾರ್ ಗುದ್ದಲಿ ಪೂಜೆ ಮಾಡಿ ಮಾತನಾಡಿ, ಕಟ್ಟಡಗಳ ನಿಧಿ ಮತ್ತು ಬ್ಯಾಂಕಿನ ಬಾಡಿಗೆಗಳ ಹಣದಿಂದ ಬಂದಿರುವ ಹಣದಲ್ಲಿ ಸುಮಾರು 8.5 ಲಕ್ಷದಲ್ಲಿ 2 ಮಳಿಗೆಗಳನ್ನು ನಿರ್ಮಿಸುತ್ತಿದ್ದು, ಅದರಿಂದ ಬರುವ ಆದಾಯವು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕಾರವಾಗುತ್ತದೆ ಎಂದರು. ರೈತರ ಬಗ್ಗೆ ಕಾಳಜಿ, ಯಾಕಂದ್ರೆ ರೈತ ಕುಟುಂಬದ ಮುಖ್ಯ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಇರ್ತಕ್ಕಂಥವ್ರು. ಅವ್ರು ಕೇಳೋದು ಏನಾದ್ರೂ ಮಾಡಿ ಈ ಬ್ಯಾಂಕಿನ ಉನ್ನತಿ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕು. ಹೋಗಿದ್ದಾರೆ, ಡೋರ್ಗೆ ಹೇಳ್ತೀನಿ, ಮ್ಯಾನೇಜರ್ಗೆ ಹೇಳ್ತೀನಿ, ನೀವೇನಾದ್ರೂ ಮಾಡಿ ರೈತರಿಗೆ ಮನವೊಲಿಸಿ ರಿಕವರಿ ಫಸ್ಟ್ ಇಂಪಾರ್ಟೆಂಟ್ ಕೊಟ್ಟು ಅವರಿಗೆ ಹೆಚ್ಚಿನ ಸಾಲ ಸೋಲು. ಯಾಕಂದ್ರೆ ಇವತ್ತು ಇಡೀ ಸಹಕಾರ ಕ್ಷೇತ್ರದಲ್ಲಿ 3% ಕೊಡ್ತಾ ಇರೋದು ನಮ್ಮ PCRD ಬ್ಯಾಂಕ್. ಅದರಿಂದ ಹೆಚ್ಚಿನ ಸಹಕಾರ ಕೊಟ್ಟು ರೈತರಿಗೆ ಸಹಾಯ ಮಾಡಬೇಕು ಅಂತ ಪ್ರತಿಯೊಂದ್ಸರಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಇದುವರೆಗೂ ಸುಮಾರು ಒಂದು 7 ಟರ್ಮ್ನಿಂದ 72% ಆಗಿಲ್ಲ. ಅದಕ್ಕೆ ಹೆಚ್ಚಿನ ನಮ್ಮ ಅಧಿಕಾರಿಗಳು ಇವರೆಲ್ಲ ಒತ್ತು ಕೊಟ್ಟು ಇವತ್ತು 72%, 74% ರಿಕವರಿ ಎಲ್ಲರ ಸಹಕಾರದಿಂದ ಆಗಿದೆ. ಬ್ಯಾಂಕಿನ ಜಿಲ್ಲೆಯ ನಿರ್ದೇಶಕರಾದ ಯಲವಾರು ಸೊನ್ನೇಗೌಡ ಮಾತನಾಡಿ, ಬ್ಯಾಂಕಿನ ಅಭಿವೃದ್ಧಿಗೆ ಶಾಸಕರ ಪಾತ್ರ ಬಹಳ ಮುಖ್ಯವಾಗಿದ್ದು, ಆದಾಯ ಮೂಲಕ ಶ್ರಮಿಸಿದ್ದಾರೆ. ಮೊದಲು 36ರಷ್ಟು ಇದ್ದ ಸಾಲ ಶಾಸಕರು ರೈತರ ಮರುಪಾವತಿಯಿಂದ ಹಿಡಿದು ರೈತರಿಗೆ ಸಾಲ ನೀಡುವ ತನಕ ಶ್ರಮವಹಿಸಿದ್ದು, ಈಗ ಬ್ಯಾಂಕ್ 74% ಸಾಲ ಮರುಪಾವತಿ ಏರಿಕೆಯಾಗಿ ಈ ವರ್ಷವೂ ಬ್ಯಾಂಕಿಗೆ ಹೆಚ್ಚಿನ ಅನುದಾನವು ಬರುತ್ತಿದ್ದು, ಎಲ್ಲರೂ ಇದನ್ನು ಸದುಪಯೋಗ ಪಡಿಸಿಕೊಳ್ಳಲು ತಿಳಿಸಿದರು.